ಹೆಲೋ ಎವ್ರಿವನ್. ಯು ಪಿ ಎಸ್ ಸಿ ಎಕ್ಸಾಮ್ ಹೇಗಿರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಏನು, ಎಕ್ಸಾಮ್ ಸಿಲೆಬಸ್ ಏನು ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಯು ಪಿ ಎಸ್ ಸಿ ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ. ಇವರು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಸಿವಿಲ್ ಸರ್ವಿಸಸ್ ಅಂದರೆ IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, IPS ಇದು ಪೊಲೀಸ್ ಆಫೀಸರ್ಸ್ದು ಸರ್ವಿಸ್, ನೆಕ್ಸ್ಟ್ IFS ಫಾರೆನ್ ಸರ್ವಿಸ್. ಈ ಥರ ಗೌರ್ಮೆಂಟ್ ಆಫೀಸರ್ ಪೋಸ್ಟ್ಗೋಸ್ಕರ UPSC ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ನೋಡೋದಾದರೆ ಮಿನಿಮಮ್ 21 ಇಯರ್ಸ್ ಆಗಿರಬೇಕು ಆ್ಯಂಡ್ ಗ್ರ್ಯಾಜುಯೇಟ್ ಆಗಿರಬೇಕು. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ನೋಡೋದಾದರೆ ಜನರಲ್ ಕ್ಯಾಟಗರಿ ಅವ್ರಿಗೆ 32 ಇಯರ್ಸ್ ಇದೆ, OBC ಅವ್ರಿಗೆ 35 ಇಯರ್ಸ್ ಇದೆ, SC ST ಅವ್ರಿಗೆ 37 ಇಯರ್ಸ್. ಡಿಫೆನ್ಸ್ ಸರ್ವಿಸಲ್ಲಿ ಡಿಸೇಬಲ್ ಆಗಿರೋ, ಸರ್ವಿಸಲ್ಲಿ ಮಾಡ್ತಾ ಇರುವಾಗ ಡಿಸೇಬಲ್ ಆಗಿರೋರಿಗೆ 35 ಇಯರ್ಸ್ ಲಿಮಿಟ್ ಇದೆ. ಎಕ್ಸ್ ಸರ್ವಿಸ್ ಮ್ಯಾನ್ 37 ಇಯರ್ಸ್. ಫಿಸಿಕಲಿ ಚಾಲೆಂಜ್ಡ್ ಇರೋರು ಅವ್ರಿಗೆ 42 ಇಯರ್ಸ್ ಏಜ್ ಲಿಮಿಟ್ ಇದೆ. ಆ್ಯಂಡ್ ಜನರಲ್ ಕ್ಯಾಟಗರಿ ಅವ್ರಿಗೆ ಮ್ಯಾಕ್ಸಿಮಮ್ ಅಂದರೆ 6 ಅಟೆಂಪ್ಟ್ಸ್ ಕೊಡ್ಬೋದು. OBC ಅವ್ರಿಗೆ 9 ಅಟೆಂಪ್ಟ್ಸ್ ಕೊಡ್ಬೋದು. SC ST ಅವ್ರಿಗೆ ಅನ್ಲಿಮಿಟೆಡ್ ಅಟೆಂಪ್ಟ್ಸ್ ಇದ್ದಾವೆ. ಓಕೆ, UPSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ 3 ಸ್ಟೇಜಸಲ್ಲಿ ಕಂಡಕ್ಟ್ ಮಾಡ್ತಾರೆ. ಪ್ರಿಲಿಮಿನರಿ ಸ್ಟೇಜ್, ಮೇನ್ ಸ್ಟೇಜ್, ಪರ್ಸ್ನಾಲಿಟಿ ಟೆಸ್ಟ್. ಪ್ರಿಲಿಮಿನರಿ ಸ್ಟೇಜ್ ಅಂದರೆ ಆಬ್ಜೆಕ್ಟಿವ್ ಬೇಸ್ಡ್ ಇರುತ್ತೆ, MCQs ಇರುತ್ತೆ. ಮೇನ್ಸ್ ಅಂದರೆ ಥಿಯರಿ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಪರ್ಸ್ನಾಲಿಟಿ ಟೆಸ್ಟ್ ಅಂದರೆ ಇಂಟರ್ವ್ಯೂ ಇರುತ್ತೆ. ಓಕೆ, ಪ್ರಿಲಿಮಿನರಿ ಸ್ಟೇಜ್ ಅಂದರೆ ಪ್ರಿಲಿಮ್ಸಲ್ಲಿ ಜನರಲ್ ಅವೇರ್ನೆಸ್ ಮತ್ತು ಆ್ಯಪ್ಟಿಟ್ಯೂಡ್ ಸ್ಕಿಲ್ಸ್ನ ಟೆಸ್ಟ್ ಮಾಡ್ತಾರೆ. ಮೇನ್ಸಲ್ಲಿ ಅಕಾಡೆಮಿಕ್ ಟ್ಯಾಲೆಂಟ್ ಮತ್ತು ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಇದನ್ನು ಮೇನ್ಸಲ್ಲಿ ಟೆಸ್ಟ್ ಮಾಡ್ತಾರೆ. ಕಾಮನ್ ಆಗಿ ಪ್ರಿಲಿಮ್ಸ್ ಎಕ್ಸಾಮ್ ಮೇ ಆರ್ ಜೂನಲ್ಲಿ ನಡೆಯುತ್ತೆ. ಸೆಪ್ಟೆಂಬರಲ್ಲಿ ಮೇನ್ಸ್ ಎಕ್ಸಾಮ್ ನಡೆಯುತ್ತೆ. ಜಾನ್ವರಿ ಆನ್ವರ್ಡ್ಸು ಇಂಟರ್ವ್ಯೂ ಇರುತ್ತೆ. ದೆನ್ ಪ್ರಿಲಿಮ್ಸಲ್ಲಿ ಬಂದಿರೋ ಮಾರ್ಕ್ಸ್ ಏನಿದೆ ಅಲ್ಲ, ಅದು ಫೈನಲ್ ರ್ಯಾಂಕ್ ಲೀಸ್ಟಲ್ಲಿ ಕೌಂಟ್ ಆಗಲ್ಲ. ಮೇನ್ಸ್ ಮತ್ತು ಇಂಟರ್ವ್ಯೂ ಅಲ್ಲಿ ಬಂದಿರೋ 2 ಮಾರ್ಕ್ಸ್ ಆ್ಯಡ್ ಮಾಡಿ ಲಾಸ್ಟ್ ಫೈನಲ್ ಲೀಸ್ಟಲ್ಲಿ, ರ್ಯಾಂಕ್ ಲೀಸ್ಟಲ್ಲಿ ಆ್ಯಡ್ ಮಾಡಿ ರ್ಯಾಂಕ್ ಅಲಾಟ್ ಮಾಡ್ತಾರೆ. ಓಕೆ, ಪ್ರಿಲಿಮ್ಸ್ ಬಗ್ಗೆ ಇನ್ನೂ ಡೀಟೇಲಾಗಿ ತಿಳ್ಕೊಳ್ಳೋದಾದರೆ, ಪ್ರಿಲಿಮ್ಸು 2 ಕಂಪಲ್ಸರಿ ಪೇಪರ್ಸ್ ಇರುತ್ತೆ. 2 ಪೇಪರ್ ಒಂದೇ ದಿನ ಇರುತ್ತೆ. ಫಸ್ಟ್ ಪೇಪರ್ 1 GS ಜನರಲ್ ಸ್ಟಡೀಸ್ ಬಗ್ಗೆ ಇರುತ್ತೆ. ನೆಕ್ಸ್ಟ್ ಪೇಪರ್ 2 CSAT ಅಂದರೆ ಆ್ಯಪ್ಟಿಟ್ಯೂಡ್, ಸಿವಿಲ್ ಸರ್ವಿಸ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತಾರೆ, ಪೇಪರ್ 2. ಓಕೆ, ನಂಬರ್ ಆಫ್ ಕ್ವಶನ್ಸ್ ನೋಡೋದಾದರೆ ಪೇಪರ್ 1 ಅಲ್ಲಿ 100 ಕ್ವಶನ್ಸ್ ಇರುತ್ತೆ. CSAT ಅಲ್ಲಿ 80 ಕ್ವಶನ್ಸ್ ಇರುತ್ತೆ. ಮಾರ್ಕ್ಸ್ ನೋಡೋದಾದರೆ ಇದರಲ್ಲೂ ಕೂಡ 200 ಆ್ಯಂಡ್ ಇದರಲ್ಲೂ ಕೂಡ 200 ಮಾರ್ಕ್ಸ್. ಸೊ 1 ಕ್ವಶನ್ಗೆ ಇಲ್ಲಿ 2.5 ಮಾರ್ಕ್ಸ್ ಆಗುತ್ತೆ, ಇಲ್ಲಿ 1 ಕ್ವಶನ್ಗೆ 2 ಮಾರ್ಕ್ಸ್ ಆಗುತ್ತೆ. ಆ್ಯಂಡ್ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ, ದಟ್ ಈಸ್ 1/3. ಕರೆಕ್ಟ್ ಆನ್ಸರಲ್ಲಿ ಡಿಡಕ್ಟ್ ಆಗುತ್ತೆ. 1/3 ಅಂದರೆ 0.33 ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ. ಟೈಮ್ ಅಲಾಟ್ಮೆಂಟ್ ನೋಡೋದಾದರೆ 2 ಪೇಪರ್ 2 ಅವರ್ಸ್ ಇರುತ್ತೆ. ಮಾರ್ನಿಂಗ್ ಸೆಷನಲ್ಲಿ ಪೇಪರ್ 1 ಇರುತ್ತೆ, ಆಫ್ಟರ್ನೂನ್ ಸೆಷನಲ್ಲಿ ಪೇಪರ್ 2 ಇರುತ್ತೆ. ಓಕೆ, CSAT ಅಲ್ಲಿ ಮಿನಿಮಮ್ 66 ಮಾರ್ಕ್ಸ್ ತೆಗಿಬೇಕು, ಅಂದರೆ 33% ಅಬೋವ್ ಬಂದರೆ ಅಷ್ಟೇ CSAT ಕ್ಲಿಯರ್ ಆಗುತ್ತೆ. GS ಪೇಪರ್ 1 ಅಲ್ಲಿ ಕಟ್ ಆಫ್ ಮಾರ್ಕ್ಸ್ ಇರುತ್ತೆ. ಲೈಕ್ 2023 ಕಟ್ ಆಫ್ 75 ಇತ್ತು. 2024 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂದರೆ 95 to 100 ಅಂತಾರೆ. ಈ ಥರ ಇರುತ್ತೆ. ನೆಕ್ಸ್ಟು ಜನರಲ್ ಸ್ಟಡೀಸ್ ಸಬ್ಜೆಕ್ಟ್ಸ್ ನೋಡೋದಾದರೆ ಪೇಪರ್ 1 ಇದು ಇಂಡಿಯನ್ ಪಾಲಿಟಿ ಇರುತ್ತೆ, ಜಿಯೋಗ್ರಫಿ, ಹಿಸ್ಟ್ರಿ, ಇಂಡಿಯನ್ ಎಕನಾಮಿ, ಸೈನ್ಸ್ ಆ್ಯಂಡ್ ಟೆಕ್, ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ. ಮಿಸಲೇನಿಯಸ್ ಅಂದರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಕರೆಂಟ್ ಅಫೇರ್ಸ್, ಇಂಡಿಯನ್ ಸೊಸೈಟಿ ರಿಲೇಟೆಡ್ ಈ ಥರ ಕ್ವಶನ್ಸ್ ಇರುತ್ತೆ. ನಂಬರ್ ಆಫ್ ಕ್ವಶನ್ಸ್ ನೋಡೋದಾದರೆ ಟಾಪಿಕ್ ವೈಸ್, ಪೊಲಿಟಿ 2023 ಅಲ್ಲಿ 16 ಕ್ವಶನ್ಸ್ ಕೇಳಿದರು ಆ್ಯಂಡ್ 2024 15 ಕ್ವಶನ್ಸ್ ಬಂದಿದೆ. ಜಿಯೋಗ್ರಫಿ ಲಾಸ್ಟ್ ಇಯರ್ 10 ಕ್ವಶನ್ಸ್ ಇತ್ತು, ಈ ವರ್ಷ 18 ಕ್ವಶನ್ಸ್ ಕೇಳಿದ್ದಾರೆ.
ಹಿಸ್ಟ್ರಿ 13 ಕ್ವಶನ್ಸ್ ಕೇಳಿದರು, ಈ ವರ್ಷ 12 ಕ್ವಶನ್ಸ್ ಕೇಳಿದ್ದಾರೆ. ಎಕನಾಮಿ 16 ಕ್ವಶನ್ಸ್ ಕೇಳಿದರು ಲಾಸ್ಟ್ ಇಯರ್, 14 ಕ್ವಶನ್ ಈ ವರ್ಷ ಕೇಳಿದ್ದಾರೆ. ಸೈನ್ಸ್ ಆ್ಯಂಡ್ ಟೆಕ್ 9 ಕ್ವಶನ್ಸ್ ಲಾಸ್ಟ್ ಇಯರ್ ಕೇಳಿದರು, ಈ ವರ್ಷ 13 ಕ್ವಶನ್ಸ್ ಕೇಳಿದ್ದಾರೆ. ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ 17 ಕ್ವಶನ್ಸ್ ಕೇಳಿದರು, ಈ ವರ್ಷ 15 ಕ್ವಶನ್ಸ್ ಕೇಳಿದ್ದಾರೆ. ಐ ಆರ್ ರಿಲೇಟೆಡ್ಡು 8 ಕ್ವಶನ್ಸ್ ಲಾಸ್ಟ್ ಇಯರ್ ಇತ್ತು, ಮತ್ತು ಕರೆಂಟ್ ಅಫೇರ್ಸ್ ಎಲ್ಲ ರಿಲೇಟೆಡ್ಡು 11 ಕ್ವಶನ್ಸ್ ಇತ್ತು, ಈ ವರ್ಷ 13 ಕ್ವಶನ್ಸ್ ಟೋಟಲ್ ಆಗಿ ಕೇಳಿದ್ದಾರೆ. ಸೊ ಇಂಡಿಯನ್ ಪೊಲಿಟಿಯಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ಮತ್ತು ಪಬ್ಲಿಕ್ ಪಾಲಿಸಿ, ರೈಟ್ಸ್, ಆ ಥರ ಪೊಲಿಟಿಕಲ್ ಸಿಸ್ಟಮ್, ರೈಟ್ ಇಶ್ಯೂಸ್, ಪಂಚಾಯತ್ ರಾಜ್, ಈ ಥರ ಕಾನ್ಸೆಪ್ಟ್ಸ್ನ ನೋಡ್ಕೋಬೇಕಾಗುತ್ತೆ. ಜಿಯೋಗ್ರಫಿಯಲ್ಲಿ ಫಿಸಿಕಲ್ ಜಿಯೋಗ್ರಫಿ, ಸೋಷಿಯಲ್ ಜಿಯೋಗ್ರಫಿ, ಎಕನಾಮಿಕ್ ಜಿಯೋಗ್ರಫಿ, ಈ ಥರ ಇಂಡಿಯನ್ದು ಮತ್ತು ವರ್ಲ್ಡ್ ಜಿಯೋಗ್ರಫಿ ಎರಡೂ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಹಿಸ್ಟ್ರಿಯಲ್ಲಿ ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ನ್ಯಾಷನಲ್ ಮೂಮೆಂಟ್, ಈ ಥರ ಕಾನ್ಸೆಪ್ಟ್ಸ್ ನೋಡ್ಕೋಬೇಕಾಗುತ್ತೆ. ಎಕನಾಮಿ ಮತ್ತು ಸೋಷಿಯಲ್ ಡೆವಲಪ್ಮೆಂಟ್, ಈ ಥರ ಇದರಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್, ಪಾವರ್ಟಿ, ಇನ್ಕ್ಲೂಷನ್, ಡೆಮೋಗ್ರಫಿಕ್ಸ್ ಅಂದರೆ ಪಾಪ್ಯುಲೇಷನ್ದು, ಮತ್ತು ಸೋಷಿಯಲ್ ಸೆಕ್ಟರ್ ಇನಿಷಿಯೇಟಿವ್ಸ್, ಈ ಥರದ್ರಲ್ಲಿ ನೋಡ್ಕೋಬೇಕಾಗುತ್ತೆ. ಇದು ಬೇಸಿಕ್ ಜನರಲ್ ಸೈನ್ಸ್ ಕ್ವಶನ್ಸ್ ಇರುತ್ತೆ. ಮತ್ತು ಎನ್ವಿರಾನ್ಮೆಂಟಲ್ಲಿ ಬಯೋಡೈವರ್ಸಿಟಿ ಮತ್ತು ಕ್ಲೈಮೆಟಿಕ್ ಚೇಂಜ್, ಈ ಥರ ಕ್ವಶನ್ಸ್ ನೋಡ್ಕೋಬೇಕಾಗುತ್ತೆ. ಓಕೆ, CSAT ಅಂದರೆ ಆಪ್ಟಿಟ್ಯೂಡ್ ಟೆಸ್ಟ್ ಏನು ಕೇಳ್ತಾರೆ ಅಂದರೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಲಾಜಿಕಲ್ ರೀಸನಿಂಗ್, ರೀಡಿಂಗ್ ಕಾಂಪ್ರಹೆನ್ಷನ್, ಬೇಸಿಕ್ ನ್ಯೂಮರಿಸಿ ಅಂದರೆ ನಂಬರ್ಸ್ ಆ್ಯಂಡ್ ಇಟ್ಸ್ ರಿಲೇಷನ್, ಈ ಥರ, ಮತ್ತು ಇಲ್ಲಿ ಪ್ಯಾಸೇಜು, ಈ ಥರ ಕ್ವಶನ್ಸ್ ಕೇಳ್ತಾರೆ. ಓಕೆ, ಪ್ರಿಲಿಮ್ಸ್ ಬಗ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಲೆಟ್ಸ್ ಸಿ ಅಬೌಟ್ ಮೇನ್ಸ್. ಮೇನ್ಸಲ್ಲಿ ಟೋಟಲ್ 9 ಪೇಪರ್ಸ್ ಇರುತ್ತೆ. ಫಸ್ಟ್ ಪೇಪರ್ ಎ ಆ್ಯಂಡ್ ಪೇಪರ್ ಬಿ ಇವೆರಡು ಕ್ವಾಲಿಫೈಯಿಂಗ್ ಪೇಪರು. ದೆನ್ ಇವೆರಡು ಕೂಡ ಕಂಪಲ್ಸರಿ ಬರೀಲೇಬೇಕು. ಫಸ್ಟ್ ಕಂಪಲ್ಸರಿ ಪೇಪರ್ ದಟ್ ಈಸ್ ಬೇಸ್ಡ್ ಆನ್ ಇಂಡಿಯನ್ ಲ್ಯಾಂಗ್ವೇಜ್. ಯಾವುದಾದ್ರೂ ಒಂದು ಇಂಡಿಯನ್ ಲ್ಯಾಂಗ್ವೇಜ್, ರೀಜ್ನಲ್ ಲ್ಯಾಂಗ್ವೇಜ್ ಆಗಿರ್ಬೋದು, ನೀವು ಅದನ್ನು ಚೂಸ್ ಮಾಡಬೇಕಾಗುತ್ತೆ. ಲೈಕ್ ಕನ್ನಡ, ಹಿಂದಿ, ಈ ಥರ ಲ್ಯಾಂಗ್ವೇಜಸ್ ಚೂಸ್ ಮಾಡಿಕೊಂಡು ಬರೀಬೇಕಾಗುತ್ತೆ. ಇದು 300 ಮಾರ್ಕ್ಸ್ಗೆ ಇರುತ್ತೆ ಪೇಪರ್. ದೆನ್ ಪಾರ್ಟ್ ಬಿ ಅಂದರೆ ಇಂಗ್ಲೀಷ್ ಪೇಪರ್, ಇಂಗ್ಲೀಷಲ್ಲಿರುತ್ತೆ. ರೀಡಿಂಗ್ ಕಾಂಪ್ರಹೆನ್ಷನ್, ಪ್ರಿಸೈಸ್ ರೈಟಿಂಗ್, ಈ ಥರ ಟ್ರಾನ್ಸ್ಲೇಷನ್ ಮಾಡೋದು, ಈ ಥರ ಕ್ವಶನ್ಸ್ ಇರುತ್ತೆ. ಇದು ಕೂಡ 300 ಮಾರ್ಕ್ಸಿಗಿರುತ್ತೆ. ಇವೆರಡು ಜಸ್ಟ್ ಕ್ವಾಲಿಫೈಯಿಂಗ್ ಪೇಪರ್, ಮಿನಿಮಮ್ 25% ತೆಗಿಲೇಬೇಕು. ಓಕೆ, ಮೇನ್ ಪೇಪರ್ಸ್ ಅಂದರೆ ಇದು ಫಸ್ಟ್ ಪೇಪರ್ 1ಅಲ್ಲಿ ನಾವು ಎಸ್ಸೆ ರೈಟಿಂಗ್ ಮಾಡ್ತೀವಿ. ಇದು 2 ಎಸ್ಸೆ ಬರೀಬೇಕಾಗುತ್ತೆ. 125 ಮಾರ್ಕ್ಸ್ ಅಂದರೆ 250 ಮಾರ್ಕ್ಸಿಗಿರುತ್ತೆ ಟೋಟಲ್ ಪೇಪರ್. ಪೇಪರ್ 2, 3, 4, 5 ಇವೆಲ್ಲ ಜನರಲ್ ಸ್ಟಡೀಸ್ ಪೇಪರು. ಲೈಕ್ GS1, GS2, GS3, GS4, ಈ ಥರ 4 ಪೇಪರು ಇರುತ್ತೆ. ಎಲ್ಲ 250 ಮಾರ್ಕ್ಸ್ಗೆ, 4 ಕೂಡ 250 ಮಾರ್ಕ್ಸ್ಗೆ ಇರುತ್ತೆ. ಆ್ಯಂಡ್ ಹಿಯರ್ 10 ಕ್ವಶನ್ಸ್, 250 ಮಾರ್ಕ್ಸ್ ಅಂದರೆ ಟೋಟಲ್ 20 ಕ್ವಶನ್ಸ್ ಇರುತ್ತೆ. ಅದರಲ್ಲಿ 10 ಕ್ವಶನ್ಸ್ 10 ಮಾರ್ಕ್ಸ್ದಿರುತ್ತೆ, ಇನ್ನು 10 ಕ್ವಶನ್ಸ್ 15 ಮಾರ್ಕ್ಸ್ದಿರುತ್ತೆ. 10 ಮಾರ್ಕ್ಸ್ ಅಂದರೆ 150 ವರ್ಡ್ಸ್ದು ಬರೀಬೇಕು, 15 ಮಾರ್ಕ್ಸ್ ಅಂದರೆ 250 ವರ್ಡ್ಸ್ದು ಬರೀಬೇಕು. ದೆನ್ ಆಪ್ಷನಲ್ ಪೇಪರ್ ಇರುತ್ತೆ, ಆಪ್ಷನಲ್ ಚೂಸ್ ಮಾಡ್ಕೋಬೇಕು. 2 ಆಪ್ಷನಲ್ ಪೇಪರ್ ಇರುತ್ತೆ, ಪೇಪರ್ 1, ಪೇಪರ್ 2 ಅಂತ. ಆಪ್ಷನಲ್ ಲೀಸ್ಟ್ ಇದೆ, ಅದರಲ್ಲಿ ನೀವು ಯಾವುದು ಬ್ಯಾಕ್ಗ್ರೌಂಡ್ ನಿಮ್ದು ಯಾವುದು ಮತ್ತು ಯಾವುದು ಇಂಟ್ರೆಸ್ಟ್ ಇದೆ ಅಂತ ನೋಡಿ ಸೆಲೆಕ್ಟ್ ಮಾಡ್ಕೋಬೇಕು. ಅಗ್ರಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿ, ಆಂಥ್ರೋಪಾಲಜಿ, ಬಾಟ್ನಿ, ಕೆಮಿಸ್ಟ್ರಿ, ಸಿವಿಲ್ ಇಂಜಿನಿಯರಿಂಗ್, ಕಾಮರ್ಸ್ ಅಕೌಂಟೆನ್ಸಿ, ಎಕನಾಮಿಕ್ಸ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಜಿಯೋಗ್ರಫಿ, ಜಿಯಾಲಜಿ, ಹಿಸ್ಟ್ರಿ, ಲಾ, ಮ್ಯಾನೇಜ್ಮೆಂಟ್, ಮ್ಯಾಥಮೆಟಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮೆಡಿಕಲ್ ಸೈನ್ಸ್, ಫಿಲಾಸಫಿ, ಫಿಸಿಕ್ಸ್, ಇದನ್ನು PSIR ಅಂತ ಕರೀತಾರೆ, ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸೈಕಾಲಜಿ, ಇದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, PubAd. ಸೋಷಿಯಾಲಜಿ, ಸ್ಟ್ಯಾಟಿಸ್ಟಿಕ್ಸ್, ಝೂಯಾಲಜಿ. ಲಿಟ್ರೇಚರಲ್ಲಿ ನೀವು ಚೂಸ್ ಮಾಡ್ಕೋಬೋದು ಲ್ಯಾಂಗ್ವೇಜ್ನ, ಕನ್ನಡ ಲಿಟ್ರೇಚರ್ ಅಥವಾ ಹಿಂದಿ ಲಿಟ್ರೇಚರ್, ಈ ಥರ ಚೂಸ್ ಮಾಡ್ಕೋಬೋದು. GS ಇವು ಜನರಲ್ ಸ್ಟಡೀಸ್ ಪೇಪರ್ ಬಗ್ಗೆ ಇನ್ನೂ ಡೀಪಾಗಿ ತಿಳ್ಕೊಳ್ಳೋಣ. GS1 ಅಲ್ಲಿ ಹಿಸ್ಟ್ರಿ ಇರುತ್ತೆ. ಮಾಡರ್ನ್ ಹಿಸ್ಟ್ರಿ ಆಗಿರ್ಬೋದು, ವರ್ಲ್ಡ್ ಹಿಸ್ಟ್ರಿ ಆಗಿರ್ಬೋದು. ನೆಕ್ಸ್ಟು ಆರ್ಟ್ ಆ್ಯಂಡ್ ಕಲ್ಚರ್ ಇರುತ್ತೆ.
that is Indian heritage and culture. ನೆಕ್ಸ್ಟು ಜಿಯೋಗ್ರಫಿ ಇರುತ್ತೆ, ದಟ್ ಈಸ್ ಹ್ಯೂಮನ್ ಜಿಯೋಗ್ರಫಿ, ವರ್ಲ್ಡ್ ಫಿಸಿಕಲ್ ಜಿಯೋಗ್ರಫಿ, ಈ ಥರ ಇರುತ್ತೆ. ನೆಕ್ಸ್ಟು ಸೊಸೈಟಿ ಬಗ್ಗೆ ಇರುತ್ತೆ, ಸೊಸೈಟಿ ಸೇಲೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಸೊಸೈಟಿ, ಈ ಥರ ಕಾನ್ಸೆಪ್ಟ್ಸ್ ಇರುತ್ತೆ. GS1 ಇಷ್ಟು 250 ಮಾರ್ಕ್ಸ್ಗೆ. GS1 ಪೇಪರ್ ಆದಮೇಲೆ GS2 ನೋಡಿದ್ದಾದರೆ ಇದರಲ್ಲಿ ಪೊಲಿಟಿ ಮೇಜರ್ ಕಾನ್ಸೆಪ್ಟ್, ಮೇಜರ್ ಟಾಪಿಕ್ ಇದೆ. ಇದರಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ಸ್ ಫೀಚರ್ಸ್, ಮತ್ತು ಅಮೆಂಡ್ಮೆಂಟ್ಸ್, ಮತ್ತು ಪ್ರಾವಿಷನ್ಸ್ ಆ್ಯಂಡ್ ಬಾಡೀಸ್, ಈ ಥರ ಕಾನ್ಸೆಪ್ಟ್ಸು ಇನ್ಕ್ಲೂಡ್ ಆಗುತ್ತೆ. ಮತ್ತು ಗವರ್ನೆನ್ಸ್ ಇದೆ, ಗವರ್ನೆನ್ಸ್ ಬಗ್ಗೆ ಕೇಳ್ತಾರೆ. ನೆಕ್ಸ್ಟು ಸೋಷಿಯಲ್ ಜಸ್ಟಿಸ್, ಆ್ಯಾವ್ರೇಜ್ಲಿ 50 ಮಾರ್ಕ್ಸ್ ಈ ಥರ ಸೋಷಿಯಲ್ ಜಸ್ಟಿಸ್ ಮೇಲೆ ಬರ್ಬೋದು. ನೆಕ್ಸ್ಟು IR ಇಂಟರ್ನ್ಯಾಷನಲ್ ರಿಲೇಷನ್ಸ್, ಇದನ್ನು ಕೂಡ ಆ್ಯಾವ್ರೇಜ್ ಆಗಿ 50 ಮಾರ್ಕ್ಸ್ ಕೇಳ್ಬೋದು. ನೆಕ್ಸ್ಟ್ GS3 ನೋಡೋದಾದರೆ ಟೆಕ್ನಾಲಜಿಕಲ್ ಬೇಸ್ಡ್ ಕ್ವಶನ್ಸ್ ಕೇಳ್ತಾರೆ, ಟೆಕ್ನಾಲಜಿ ಮೇಲೆ. ಮತ್ತು ಎಕನಾಮಿಕ್ ಡೆವಲಪ್ಮೆಂಟ್ ಬಗ್ಗೆ ಕೇಳ್ತಾರೆ. ಬಯೋಡೈವರ್ಸಿಟಿ ಇದು ಇಂಪಾರ್ಟೆಂಟ್ ಟಾಪಿಕ್. ಎನ್ವಿರಾನ್ಮೆಂಟ್ ಬಗ್ಗೆ ಕೇಳ್ತಾರೆ, ಎನ್ವಿರಾನ್ಮೆಂಟ್ ಎಕಾಲಜಿ. ಮತ್ತು ಇಂಟರ್ನಲ್ ಸೆಕ್ಯೂರಿಟಿ, ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಅಗ್ರಿಕಲ್ಚರ್, ಇದಿಷ್ಟು GS3 ಪೇಪರಲ್ಲಿ ಕೇಳ್ತಾರೆ. GS4 ಏನು ಕೇಳ್ತಾರೆ ಅಂತ ನೋಡೋದಾದರೆ ಎಥಿಕ್ಸ್ ಬಗ್ಗೆ ಕ್ವಶನ್ಸ್ ಇರುತ್ತೆ. ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್ ಮೇಲೆ ಕ್ವಶನ್ಸ್ ಇರುತ್ತೆ. ಎಲ್ಲವೂ ಕೂಡ 250 ಮಾರ್ಕ್ಸಿಗೆ. ದೆನ್ ಇಂಟರ್ವ್ಯೂ 275 ಮಾರ್ಕ್ಸಿಗೆ ಇಂಟರ್ವ್ಯೂ ಇರುತ್ತೆ. 275 ಮಾರ್ಕ್ಸ್ಗೆ ಇಂಟರ್ವ್ಯೂ ಇರುತ್ತೆ, probably in January month. Okay, this is all about UPSC pattern and syllabus. ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನು ಡೀಟೇಲ್ಡ್ ಸಿಲೆಬಸ್ ನಿಮಗೆ UPSC ಅಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎವ್ರಿವನ್.